ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ, ಕೆಲವೊಂದು ಬಾರಿ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇರೋ ಸಂದರ್ಭದಲ್ಲಿ ನ್ಯಾಯಾಲಯದ ಡಾಕ್ಯುಮೆಂಟನ್ನು ಯಾರಾದರೂ ಅನಧಿಕೃತವಾಗಿ ತಿದ್ದುಪಡಿಯನ್ನು ಮಾಡಿದರೆ ಏನು ಮಾಡಬೇಕು, ಮುಂದಿನ ಕ್ರಮವನ್ನು ನೀವು ಏನು ತಗೋಬೇಕು ಅಂತ ಹೇಳಿ ತಿಳಿಸ್ಕೊಡೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಕ್ಸಾಂಪಲು, ಒಂದು ಕೋರ್ಟಿನಲ್ಲಿ ಒಂದು ವಿಚಾರಣೆ ನಡೀತಾ ಇರುತ್ತೆ, ಕ್ರಾಸ್ ಎಕ್ಸಾಮಿನೇಷನ್ ಆಗ್ತಾ ಇರುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಆದಮೇಲೆ ಏನೆಲ್ಲ ಕ್ರಾಸ್ ಆಗಿರುತ್ತೋ ಅದನ್ನೆಲ್ಲ ನೀಟಾಗಿ ಟೈಪ್ ಮಾಡಿ ನಂತರದಲ್ಲಿ ನಿಮಗೆ ಒಂದು ಡಾಕ್ಯುಮೆಂಟ್ ನಿಮ್ಗೆ ಕೈ ಕೊಡ್ತಾರೆ ಸಿಗ್ನೇಚರ್ ಹಾಕುವಂಥ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಹೇಳಿಕೆ ಸರಿಯಾಗಿದೆಯಾ, ನೀವು ಇದೇ ರೀತಿ ಕೊಟ್ಟಿದ್ದೀರಾ ಅಂತ ಹೇಳಿ ಕ್ರಾಸ್ ಕ್ವಶನ್ ಮಾಡಿ ನಂತರದಲ್ಲಿ ನೀವು ಸಿಗ್ನೇಚರ್ ಮಾಡಿ ಕೋರ್ಟಿಂದ ಹೊರಗಡೆ ಹೋಗ್ತೀರಾ ಸ್ನೇಹಿತರೆ. ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿಗಳು, ಯಾರೋ ಒಬ್ಬ ಮೂರನೇ ವ್ಯಕ್ತಿರೋ ಅಥವಾ ಕೋರ್ಟ್ ಸ್ಟಾಫ್ ಅಥವಾ ಅಡ್ವೊಕೇಟ್ಸ್ ಅಥವಾ ಕಕ್ಷಿದಾರರೋ ಯಾರೋ ಒಬ್ಬರು ಏನೋ ಒಂದು ಹೇಳಿಕೆಯಲ್ಲಿ ಏನಾರ ಒಂದು ತಿದ್ದುಪಡಿಯನ್ನು ಮಾಡಿದ್ದಾರೆ, ನ್ಯಾಯಾಲಯದ ಡೆಪೋಸಿಷನಲ್ಲಿ ಏನಾರು ತಿದ್ದುಪಡಿಯನ್ನು ಮಾಡಿದ ಸಂದರ್ಭದಲ್ಲಿ ನೀವು ಖಂಡಿತವಾಗ್ಲೂ ಅದರ ವಿರುದ್ಧವಾಗಿ ನೀವು ಧ್ವನಿ ಎತ್ತಬಹುದು ಸ್ನೇಹಿತರೆ. ಎಕ್ಸಾಂಪಲ್ ಏನಾಗಿದೆ ಅಂತ ಹೇಳಿದರೆ, ನನ್ನದೇ ಒಂದು ಪ್ರಕರಣದಲ್ಲಿ ಈಗ ಒಂದು 3-4 ದಿನದಿಂದ ಒಂದು ಪ್ರಕರಣದಲ್ಲಿ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ ನಂತರದಲ್ಲಿ ಪಾರ್ಟಿ ಸಿಗ್ನೇಚರ್ ಹಾಕಿ ಕಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಕ್ರಾಸ್ ಆಗಿ ಸಿಗ್ನೇಚರ್ ಹಾಕೋ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಕ್ರಾಸ್ ಎಕ್ಸಾಮಿನೇಷನ್ ಡಿಪೋಸಿಷನಲ್ಲಿ ಒಂದು ತಿದ್ದುಪಡಿ ಆಗಿರಲಿಲ್ಲ. ಮತ್ತು ಆನ್ಲೈನ್ ಕಾಪಿ ಏನಿದೆ, ಆನ್ಲೈನ್ ಕಾಪಿಯಲ್ಲೂ ಸಹ ಯಾವುದೇ ರೀತಿ ತಿದ್ದುಪಡಿ ಆಗಿರಲಿಲ್ಲ ಸ್ನೇಹಿತರೆ. ನಂತರದಲ್ಲಿ ನನ್ನ ಆರ್ಗ್ಯುಮೆಂಟ್ಗೆ ರೆಡಿ ಆಗಬೇಕಾಗಿತ್ತು. ಸರ್ಟಿಫೈಡ್ ಕಾಪಿಯನ್ನು ತರಿಸ್ಕೊಂಡು ನಾನು ನೋಡಿದಾಗ ಏನು ಒಂದು ಪ್ರಕರಣದ ಮುಖ್ಯದ ಒಂದು ಹೇಳಿಕೆ ಅಂತಲೇ ಹೇಳ್ಬೋದು, ಆ ಹೇಳಿಕೆನ ಯಾರೋ ತಿದ್ದುಪಡಿಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಏನಂದರೆ, ಪಾರ್ಟಿಷನ್ ಸೂಟನ್ನು ಫೈಲ್ ಮಾಡಿದೆ. ಪಾರ್ಟಿಷನ್ ಸೂಟ್ ಫೈಲ್ ಮಾಡಬೇಕಾದ್ರೆ ಪ್ರಕರಣದ ವಸ್ತುಸ್ಥಿತಿ ಏನಂತ ಹೇಳಿದ್ರೆ, ತಂದೆಯ ಜೀವಿತ ಅವಧಿಯಲ್ಲಿ ಕೆಲವೊಂದು ಆಸ್ತಿಯನ್ನು ಅವರ ಹಣದಿಂದ ಮಗನಿಗೆ ಕ್ರಯಪತ್ರ ಮಾಡಿಸ್ಕೊಟ್ಟಿರ್ತಾರೆ. ಮಗ ಯಾವುದೇ ರೀತಿ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಲ್ಲ, ನನ್ನ ಮರಣದ ನಂತರ ಹೆಣ್ಣು ಮಕ್ಕಳಿಗೆ ಏನು ಒಂದು ಶೇರನ್ನು ಕೊಡಬೇಕು ಆ ಶೇರನ್ನು ಅವನು ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಅವನು ಒಂದು ಕ್ರಯಪತ್ರಗಳನ್ನು ಮಗನ ಹೆಸರಿಗೆ ಮಾಡಿರ್ತಾರೆ ಸ್ನೇಹಿತರೆ. ತಂದೆ ತೀರ್ಕೊಂಡಿದ್ದಾನೆ, ಹೆಣ್ಮಕ್ಳಿಗೆ ಆಸ್ತಿ ಕೊಟ್ಟಿಲ್ಲ, ಹಾಗೆ ಕೇಸ್ ಹಾಕ್ಕೊಂಡಿದ್ರು. ಅವನ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಏನಂತ ಒಪ್ಕೊಂಡಿದ್ದ ಅಂತ ಹೇಳಿದ್ರೆ, ನನ್ನ ತಂದೆ ಮನೆಗೆ ದೊಡ್ಡ ಮಗ ನಾನು, ಅಂದರೆ ಯಾವ ವ್ಯಕ್ತಿ ಒಂದು ಕೇಸನ್ನು ನಡೆಸ್ತಾ ಇದ್ದಾನೆ ಅವರ ತಂದೆ ಮನೆಗೆ ದೊಡ್ಡ ಮಗ ಆದ್ದರಿಂದ ಯಾರಿಗೂ ಮೋಸ ಮಾಡುವುದಿಲ್ಲ ಎಂದು ಹೇಳಿ ಅವರ ಹೆಸರಿಗೆ ಕ್ರಯಪತ್ರವನ್ನು ಮಾಡಿಸಿರುತ್ತಾರೆ ಎಂದರೆ ಸರಿ, ಒಪ್ಕೊಂಡಿದ್ದಾನೆ ಸ್ನೇಹಿತರೆ. ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾನೆ, ನಮ್ಮ ತಂದೆ ಆದರೂ ಮನೆಗೆ ದೊಡ್ಡ ಮಗ ಆಗಿದ್ರು, ಹಾಗಾಗಿ ಹೆಣ್ಮಕ್ಳಿಗೆ ಅವ್ರು ಯಾವುದೇ ರೀತಿಯಾಗಿ ಮೋಸ ಮಾಡೋದಿಲ್ಲ. ಆದ ಕಾರಣದಿಂದಾಗಿ ನಮ್ಮ ತಂದೆಯ ಹೆಸರಿಗೆ ನಮ್ಮ ತಾತ ಒಂದು ಪ್ರಾಪರ್ಟಿಗಳನ್ನ ಖರೀದಿ ಮಾಡಿ ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಅಂತ ಹೇಳಿ ಒಪ್ಕೊಂಡಿದ್ರು ಸ್ನೇಹಿತರೆ. ಆದರೆ ಏನಾಗಿದೆ ಅಂತ ನಾವು ಆರ್ಗ್ಯುಮೆಂಟ್ಗೆ ಡಿಪೋಸಿಷನ್ ಸರ್ಟಿಫೈಡ್ ಕಾಪಿ ತೆಗೆದು ನೋಡಿದಾಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ತಂದೆ ಮನೆಗೆ ದೊಡ್ಡ ಮಗ ಆದ್ದರಿಂದ ಯಾರಿಗೂ ಮೋಸ ಮಾಡೋದಿಲ್ಲ ಹೇಳಿ ಅವರ ಹೆಸರಿಗೆ ಕ್ರಯಪತ್ರ ಮಾಡಿಸಿದ್ದಾರೆ ಎಂದರೆ ಸರಿ ಅಂತ ಒಂದು ಏನು ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗಿತ್ತು, ಡಿಪೋಸಿಷನ್ ನೋಡಿದಾಗಿತ್ತು, ಮತ್ತು ಆನ್ಲೈನ್ ಕಾಪಿ ಈಗಲೂ ಸಹ ಸರಿ ಅಂತಲೇ ಬರ್ತಾ ಇದೆ. ಬಟ್ ಕೋರ್ಟ್ ಕಾಪಿಲಿ ಯಾರೋ ಬೇಕು ಅಂತ ತಿದ್ದುಪಡಿಯನ್ನು ಮಾಡಿ ಸರಿ ಅಲ್ಲ ಅಂಥೇಳಿ, ಸರಿ ಅದ್ರ ಪಕ್ಕದಲ್ಲಿ ಅಲ್ಲ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಸರಿ ಅಂತ ಇದೆ, ಅದ್ರ ಪಕ್ಕದಲ್ಲಿ ಪೆನ್ನಲ್ಲಿ ಸರಿ ಅಲ್ಲ ಅಂತ ಹೇಳಿ ಒಂದು ಡಾಕ್ಯುಮೆಂಟನ್ನು, ನ್ಯಾಯಾಲಯದ ಡಾಕ್ಯುಮೆಂಟನ್ನು ತಿದ್ದುಪಡಿ ಮಾಡ್ತಾರೆ ಸ್ನೇಹಿತರೆ. ಯಾಕಂದರೆ ಕಷ್ಟ ಅಂತಲೇ ಕೋರ್ಟಿಗೆ ಬರೋದು, ನ್ಯಾಯ ಸಿಗುತ್ತೆ ಅಂತಲೇ ಕೋರ್ಟಿಗೆ ಬರ್ತಾರೆ ಜನಗಳು. ಈ ಕೋರ್ಟಿನಲ್ಲೇ ಯಾವ ಕೆಲವು ವ್ಯಕ್ತಿಗಳು ಈ ರೀತಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ಏನು ಕಕ್ಷಿದಾರರಿಗೆ, ಜನಸಾಮಾನ್ಯರಿಗೆ ನ್ಯಾಯಾಂಗದ ಮೇಲೆ ಇರುವಂತಹ ಒಂದು ಏನು ನಂಬಿಕೆ ಏನಿದೆ ಅದು ಸಹ ಕಳೆದೋಗುತ್ತೆ ಸ್ನೇಹಿತರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅದೇ ಕೋರ್ಟ್ಗೆ. ಯಾವ ನ್ಯಾಯಾಲಯದಲ್ಲಿ ಒಂದು ಏನು ಎಕ್ಸಿಬಿಟ್ಸ್, ಏನು ಡಿಪೋಸಿಷನ್, ಏನು ಚೇಂಜಸ್ ಮಾಡಿದಾರೋ ಅವರ ವಿರುದ್ಧ ಒಂದು ಆಕ್ಷನ್ ತಗೊಳ್ಳಿ, ಮತ್ತು ಮೂಲ ಉತ್ತರ ಏನಿತ್ತು ಅದೇ ಉತ್ತರಕ್ಕೆ ಒಂದು ಆದೇಶನ ಮಾಡಿ ಅಂತೇಳಿ ಒಂದು ಮೆಮೊ ಹಾಕಬೇಕಾಗತ್ತೆ, ಅಫಿಡೇವಿಟ್ ಸಲ್ಲಿಸಬೇಕಾಗತ್ತೆ, ಅಥವಾ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಏನಂತ ಹೇಳಬೇಕು ಅಂತ ಹೇಳಿದ್ರೆ, ಏನು ಒಂದು ಕ್ರಾಸ್ ಎಕ್ಸಾಮಿನೇಷನಲ್ಲಿ ತಿದ್ದುಪಡಿ ಆಗಿದೆ, ಈ ರೀತಿಯಾಗಿ ಕ್ರಾಸ್ ಎಕ್ಸಾಮಿನೇಷನ್ ಬಂದಿತ್ತು, ಆದರೆ ನಂತರ ನೋಡಿದಾಗಲಿ ಯಾರೋ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳಿ ಒಂದು
ಅಫಿಡೇವಿಟ್ನ ಸಲ್ಲಿಸಬೇಕಾಗತ್ತೆ. ಮತ್ತು ಏನಾದ್ರು ಒಂದು ನ್ಯಾಯಾಲಯದಲ್ಲಿ ಈ ರೀತಿಯಾಗಿ ಒಂದು ಸಂದರ್ಭ ಬಂತು ಅಂದ್ಕೊಳ್ಳಿ, ಏನೋ ತಿದ್ದುಪಡಿ ಮಾಡಬೇಕು, ಏನೋ ಒಂದು ಹೇಳಿಕೆ ಕೊಟ್ಟಿರ್ತಾನೆ, ಆ ಹೇಳಿಕೆ ಟೈಪ್ ಮಾಡ್ಬೇಕಾದ್ರೆ ಬೇರೆ ಇರುತ್ತೆ, ಹೇಳಿಕೆ ಕೊಟ್ಟಿದ್ದು ಬೇರೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಯಾಧೀಶರು ಇಬ್ಬರು ವಕೀಲರ ಸಮ್ಮುಖದಲ್ಲಿ ಕರೆಸಿ, ವಾದಿ ಪ್ರತಿವಾದಿ ಮತ್ತು ಅವರ ವಕೀಲರ ಸಮ್ಮುಖದಲ್ಲಿ ಕರೆಸಿ ಈ ರೀತಿಯಾಗಿ ಹೇಳಿಕೆ ಬರಬೇಕಾಗಿತ್ತು, ಬದಲಾವಣೆ ಆಗಿದೆ ಟೈಪಿಂಗಲ್ಲಿ, ಹಾಗಾಗಿ ಈ ರೀತಿಯಾಗಿ ನಾನು ಬದಲಾವಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಬ್ಬರ ವಕೀಲರ ಸಿಗ್ನೇಚರ್ನ ಆರ್ಡರ್ ಶೀಟ್ ತೊಗೊಂಡು ಮಾಡಬೇಕಾಗುತ್ತೆ ಸ್ನೇಹಿತರೆ. ಆದರೆ ಯಾವುದೇ ರೀತಿ ಸಿಗ್ನೇಚರ್ ತೊಗೊಂಡಿಲ್ಲ, ಯಾವುದೇ ರೀತಿ ಒಂದು ವಕೀಲರಿಗೆ ಮಾಹಿತಿನ ಕೊಟ್ಟಿಲ್ಲ ಸರ್. ವಾದಿ ಪರ ವಕೀಲರಿಗೆ ಯಾವುದೇ ರೀತಿ ಮಾಹಿತಿನ ಸಿಕ್ಕಿರೋದಿಲ್ಲ, ಹಾಗಾಗಿ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಮೆಮೋನ ಮೂಡಬೇಕಾಗತ್ತೆ. ಮೆಮೋ ಮೂವ್ ಮಾಡ್ಬೋದು, ಅಫಿಡೇವಿಟ್ ಹಾಕ್ಬಿಟ್ಟು ಅಫಿಡೇವಿಟಲ್ಲಿ ಹೇಳ್ಬೇಕು ನೀವು ಒರಿಜಿನಲ್ಲಿ ಈ ರೀತಿ ಇತ್ತು, ಬಟ್ ಈಗ ಇದು ಚೇಂಜ್ ಆಗಿದೆ. ಇನ್ ಕೇಸ್ ನಿಮ್ಮ ಹತ್ರ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಡಾಕ್ಯುಮೆಂಟ್ನು ಸಹ ಅಟೆಸ್ಟ್ ಮಾಡ್ಬೋದು. ಒರಿಜಿನಲ್ ಕಾಪಿ ಏನಿದೆ ಅದು ಮತ್ತು ಈಗ ತಿದ್ದುಪಡಿ ಏನಾಗಿದೆ ಅದು ಎರಡೂ ಕಾಪಿನ ಅಟೆಸ್ಟ್ ಮಾಡಿ ಕೋರ್ಟ್ಗೆ ಕೊಡಬೇಕು ಸ್ನೇಹಿತರೆ. ನಂತರದಲ್ಲಿ ನೀವು ಅದನ್ನು ಚೇಂಜಸ್ ಮಾಡಿ, ಏನು ಮೂಲ ಉತ್ತರ ಇತ್ತು ಆ ಉತ್ತರಕ್ಕೆ ನೀವು ಬದಲಾವಣೆ ಮಾಡಿಕೊಡಿ ಅಂತ ಹೇಳಿ ನೀವು ನ್ಯಾಯಾಲಯಕ್ಕೆ ಅಫಿಡೇವಿಟ್ ಸಲ್ಲಿಸ್ಬೋದು. ಅಥವಾ ಯಾರು ಒಬ್ಬ ವ್ಯಕ್ತಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರ್ತಾರೋ ಆ ವ್ಯಕ್ತಿನ ಮತ್ತೆ ರೀಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಒಂದು ರೀಕಾಲ್ ಅಪ್ಲಿಕೇಶನ್ ಹಾಕ್ಕೊಂಡು ರೀಕಾಲ್ನ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಇನ್ನೊಂದೇನು ಮಾಡ್ಬೋದು ಅಂದರೆ, ಯಾವ ಒಬ್ಬ ವ್ಯಕ್ತಿ ಆ ರೀತಿಯಾಗಿ ಬದಲಾವಣೆ ಮಾಡಿರ್ತಾರೋ ಅವರ ವಿರುದ್ಧ ದೂರನ ಕೊಟ್ಟು ಅವರಿಗೆ ಶಿಕ್ಷೆಯನ್ನು ಸಹ ಕೊಡಿಸ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಆರ್ಡರ್ 18 ರೂಲ್ 5 ಆಫ್ CPC ಪ್ರಕಾರವಾಗಿ ಯಾವುದೇ ವಿಚಾರಣೆಯನ್ನು ಸರಿಯಾದ ರೀತಿಯಲ್ಲಿ ರೆಕಾರ್ಡ್ ಮಾಡಿ ದಾಖಲಿಸಬೇಕು ಅಂತೇಳಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಥರ ದಾಖಲಿಸಿದ ರೆಕಾರ್ಡನ್ನು ಯಾವುದೇ ಕಾರಣಕ್ಕೂ ತಿದ್ದುಪಡಿಯನ್ನು ಮಾಡೋಕ್ಕಾಗೋದಿಲ್ಲ. ಮೂರನೇ ವ್ಯಕ್ತಿ ಆಗಲಿ ಯಾರೇ ಆಗಲಿ, ಕೋರ್ಟ್ ಆಫೀಸರ್ ಆಗಲಿ ಯಾರೂ ಸಹ ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ತಿದ್ದುಪಡಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಬ್ಬರ ಪಕ್ಷಗಾರರ ವಕೀಲರನ್ನ ಸಮ್ಮುಖದಲ್ಲಿ ತಿದ್ದುಪಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಒಂದು ವೇಳೆ ನೀವು ಅದೇ ಕೋರ್ಟ್ಗೆ ಹಾಕಿರ್ತೀರಿ, ಆ ಕೋರ್ಟು ನಿಮ್ಮ ಅಫಿಡೇವಿಟ್ನ ಅಥವಾ ಅಪ್ಲಿಕೇಶನ್ನ ಅಲೋ ಮಾಡೋದಿಲ್ಲ, ರಿಜೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಹೈಕೋರ್ಟಲ್ಲಿ ಒಂದು ಪ್ರಾವಿಷನ್ ಇದೆ. ಹೈಕೋರ್ಟ್ಗೆ ಹೋಗಿ ನೀವು ಒಂದು ರಿಟ್ ಪಿಟಿಷನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ರಿಟ್ ಪಿಟಿಷನ್ ಆರ್ಟಿಕಲ್ ಅಂಡರ್ 227 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಸೂಪರ್ವಿಸರಿ ಜ್ಯೂರಿಸ್ಡಿಕ್ಷನ್ಗೆ ಒಂದು ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಬೇಕಾಗುತ್ತೆ. ರಿಟ್ ಪಿಟಿಷನಲ್ಲಿ ನೀವು ಕ್ಲಿಯರಾಗಿ ಹೇಳಬೇಕಾಗುತ್ತೆ, ಈ ರೀತಿಯಾಗಿ ಡಿಪೋಸಿಷನ್ನ ತಿದ್ದುಪಡಿ ಮಾಡಿದ್ದಾರೆ ಯಾರೋ, ಹಾಗಾಗಿ ಏನು ಡಿಪೋಸಿಷನ್ ತಿದ್ದುಪಡಿ ಮಾಡಿದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡಿ ಮೂಲ ಡಿಪೋಸಿಷನ್ ಮೂಲ ಕ್ರಾಸ್ ಎಕ್ಸಾಮಿನೇಷನ್ ಏನಾಗಿತ್ತು ಅದನ್ನು ಪರಿಗಣಿಸಬೇಕು ಅಂತೇಳಿ ಒಂದು ರಿಟ್ ಪಿಟಿಷನ್ ಹಾಕ್ಬೋದು. ಮತ್ತು ಈ ಯಾರು ಏನು ವೈಲೇಷನ್ ಮಾಡಿದ್ದಾರೆ, ನ್ಯಾಚುರಲ್ ಜಸ್ಟಿಸ್ನ ವೈಲೇಷನ್ ಮಾಡಿದ್ದಾರೆ ಅವರ ವಿರುದ್ಧವೂ ಸಹ ಒಂದು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಪ್ರಕಾರ ನೀವು ಪ್ರೇಯರಲ್ಲಿ ಕೇಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನೀವು ಏನಾದರೂ ಒಂದು ವೇಳೆ ಈ ರೀತಿಯ ಅಹಿತಕರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನೀವು ಎಲ್ಲಿ ಯಾವ ನ್ಯಾಯಾಲಯದಲ್ಲಿ ನಡೆದಿತ್ತೋ ಅದೇ ನ್ಯಾಯಾಲಯದ ಒಂದು ಅಫಿಡವಿಟ್ ಅಥವಾ ಅಪ್ಲಿಕೇಶನ್ ಮುಖಾಂತರ ನೀವು ಕೇಳ್ಬೋದು. ಒಂದು ವೇಳೆ ಆ ನ್ಯಾಯಾಲಯದಲ್ಲಿ ಒಂದು ಅಪ್ಲಿಕೇಶನ್ ವಜಾ ಆದರೆ ಅಂಥ ಸಂದರ್ಭದಲ್ಲಿ ನೀವು ಹೈಕೋರ್ಟ್ಗೆ ಡೈರೆಕ್ಟಾಗಿ ರಿಟ್ ಪಿಟಿಷನ್ ಹಾಕ್ಬೋದು. ಈಗಲೂ ಸಹ ನೀವು ಯಾವ ನ್ಯಾಯಾಲಯದಲ್ಲಿ ಒಂದು ತಿದ್ದುಪಡಿ ಆಗಿದೆಯೋ ಆ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಹಾಕಲೇಬೇಕು ಅನ್ನೋದೇನಿಲ್ಲ, ಡೈರೆಕ್ಟ್ ನೀವು ಹೈಕೋರ್ಟ್ಗೂ ಹಾಕ್ಬೋದು ಸ್ನೇಹಿತರೆ. ಆದರೆ ಒಂದು ಹೈಕೋರ್ಟು ನೀವು ಈ ಥರ ಆಗಿದೆ ಅಂತ ಕೇಳಿದ ತಕ್ಷಣ ಫಸ್ಟು ಅಲ್ಲಿ ಅಪ್ರೋಚ್ ಮಾಡಿದ್ದೀರಂತ ಒಂದು ಕ್ವಶನ್ ಮಾಡ್ತಾರೆ. ಹಾಗಾಗಿ ನೀವು ಒಂದು ಟ್ರಯಲ್ ಕೋರ್ಟಲ್ಲಿ ಏನು ತಿದ್ದುಪಡಿ ಆಗಿರುತ್ತೋ ಅದೇ ಕೋರ್ಟಲ್ಲಿ ಒಂದು ಅಫಿಡವಿಟ್ ಅಥವಾ ಒಂದು ಪ್ರಾಪರ್ ಅಪ್ಲಿಕೇಶನ್ನ ಮೂವ್ ಮಾಡಿಕೊಂಡು, ಒಂದು ವೇಳೆ ಅಲ್ಲಿ ಅಲೋ ಆಗಲಿಲ್ಲ, ಅಪ್ಲಿಕೇಶನ್ ಅಲೋ ಆಗಲಿಲ್ಲ, ಅಫಿಡವಿಟ್ಗೆ ಸರಿಯಾದ ರೀತಿಯಾಗಿ ಒಂದು ಮನ್ನಣೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಹೈಕೋರ್ಟ್ ಮುಂದೆ ನಿಂತ್ಕೊಂಡು ಏನು ಸಮಸ್ಯೆ ಆಗಿದೆ, ಯಾಕೆ ಈ ಥರ ಆಗಿದೆ ಅಂತೇಳಿ ಸರಿಯಾದ ಡಾಕ್ಯುಮೆಂಟ್ ಸಮೇತ ನೀವು ಕೋರ್ಟ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಏನು ಒಂದು ಮೂಲ ಕ್ರಾಸ್ ಎಕ್ಸಾಮಿನೇಷನ್ ಆಗಿರುತ್ತೋ ಅದನ್ನೇ ಪುರಸ್ಕಾರ ಮಾಡಿ ಅಂತ ಆದೇಶ ಮಾಡ್ತಾರೆ ಸ್ನೇಹಿತರೆ. ಮತ್ತು ತಪ್ಪಿತಸ್ಥರು ಯಾರಾದರೂ ಇದ್ದಲ್ಲಿ ಖಂಡಿತವಾಗ್ಲೂ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಿ ಅಂತ ಹೇಳಿ ಒಂದು ಆದೇಶನ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ, ಒಬ್ಬ ವಕೀಲರೇ ಆಗಿರ್ಬೋದು, ಕಕ್ಷಿದಾರೇ ಇರ್ಬೋದು, ಅಥವಾ ಕೋರ್ಟ್ ಆಫೀಸರ್ಸೇ ಆಗಿರ್ಬೋದು, ಸ್ಟಾಫ್ಸೇ ಆಗಿರ್ಬೋದು, ಏನಾದ್ರು ಒಂದು ಡಿಪೋಷನಲ್ಲಿ ಅಥವಾ ಕೋರ್ಟ್ ಡಾಕ್ಯುಮೆಂಟಲ್ಲಿ ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ, ಯಾರು ನ್ಯಾಯಾಧೀಶರ ಪರ್ಮಿಷನ್ ಇಲ್ಲದೆ ಮತ್ತು ವಕೀಲರ ಸಮ್ಮತಿ ಇಲ್ಲದೆ ಏನಾದ್ರು ಈ ರೀತಿಯಾದ ತಿದ್ದುಪಡಿ ಅಂತ ಮಾಡಿದ್ರೆ ಖಂಡಿತವಾಗೂ ನಿಮ್ಮ ಹಕ್ಕನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಹೇಳಿಕೆಯೂ ಸಹ ನಿಮ್ಮ ಕೇಸಿಗೆ ಸಂಪೂರ್ಣವಾದ ಒಂದು ಬಲವನ್ನು ನೀಡುತ್ತೆ ಸ್ನೇಹಿತರೆ. ನಾನು ಏನು ಹೇಳಿಕೆ ಹೇಳ್ಕೊಟ್ಟಿದ್ದೆ ಅದು ಆ ಹೇಳಿಕೆಯಲ್ಲಿ ಇಡೀ ಕೇಸ್ ನಿಂತಿರುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದಕ್ಕೆ ಕಾಂಪ್ರಮೈಸ್ ಆಗಬೇಡಿ. ಅದೇ ಕೋರ್ಟಲ್ಲಿ ಟ್ರೈ ಮಾಡಿ, ಇಲ್ಲ ಅಂದರೆ ಹೈಕೋರ್ಟ್ ಇದ್ದಿದ್ದೇ ಖಂಡಿತವಾಗಲೂ ಹೈಕೋರ್ಟ್ಗೆ ಹೋದರೆ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.